ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಪಾಲಿಟಿ ಟಾಪಿಕ್ನ ನಾನು ಡಿಸ್ಕಸ್ ಮಾಡ್ತೀನಿ. ಪಾರ್ಲಿಮೆಂಟರಿ ಕಮಿಟೀಸು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ಯಾವುದೇ ಪೇಪರ್ ತೆಗೀರಿ ಅದ್ರ ಮೇಲೆ ಕ್ವೆಶನ್ ಬರೋ ಚಾನ್ಸಸ್ ತುಂಬ ಇದೆ. ಸೊ ಈಗ ಸ್ಟ್ರೇಟ್ ಟು ದ ಪಾಯಿಂಟ್. ಪಾರ್ಲಿಮೆಂಟರಿ ಕಮಿಟೀಸಲ್ಲಿ ಸ್ಟ್ಯಾಂಡಿಂಗ್ ಕಮಿಟೀಸ್ ಆ್ಯಂಡ್ ಆಡ್ ಹಾಕ್ ಕಮಿಟೀಸ್ ಅಂತ ಬರುತ್ತೆ. ಈಗ ಸ್ಟ್ಯಾಂಡಿಂಗ್ ಕಮಿಟೀಸ್ ನೋಡೋದಾದರೆ ಅದರಲ್ಲಿ ವಿಧವಾದ ಕಮಿಟೀಸ್ ಬರುತ್ತೆ. ಎಕ್ಸಾಂಪಲ್ ಫೈನಾನ್ಷಿಯಲ್ ಕಮಿಟೀಸ್, ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಟು ಇನ್ಕ್ವೈರ್, ಕಮಿಟೀಸ್ ಟು ಸ್ಕ್ರೂಟನೈಸ್ ಅಂತ ಹಲವಾರು ಕಮಿಟಿಗಳು ಬರುತ್ತೆ. ಬಟ್ ನೀವು ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡಬೇಕಾಗಿರೋದು ಏನಂದರೆ ಫೈನಾನ್ಷಿಯಲ್ ಕಮಿಟಿಯಲ್ಲಿ 3 ಪ್ರಕಾರದ ಕಮಿಟೀಸ್ ಬರುತ್ತೆ. ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಮತ್ತೊಂದು ಎಸ್ಟಿಮೇಟ್ಸ್ ಕಮಿಟಿ, ಮೂರನೇದು ಕಮಿಟೀಸ್ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಸೊ ನಾನು ಇದರಲ್ಲಿ ನಿಮಗೆ ಏನು ನೆನ್ಪಿಟ್ಕೋಬೇಕು ಅಂತ ಕ್ರಿಸ್ಪ್ ಆಗಿ ಹೇಳ್ತೀನಿ. ಸೊ ಅದನ್ನು ಮಾತ್ರ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಫಸ್ಟ್ ಆಫ್ ಆಲ್, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಫಾರ್ಮ್ ಆಗಿದ್ದು 1999 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇಂದ. ಎಸ್ಟಿಮೇಟ್ಸ್ ಕಮಿಟಿ ಫಾರ್ಮ್ ಆಗಿದ್ದು ಜಾನ್ ಮತ್ತಾಯಿ ಕಮಿಟಿ ರೆಕಮೆಂಡೇಶನ್ಸ್ ಇಂದ. ಹಾಗೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಫಾರ್ಮ್ ಆಗಿದ್ದು ಕೃಷ್ಣ ಮೆನನ್ ಕಮಿಟಿಯಿಂದ. ಸೊ ಈಗ ಪಬ್ಲಿಕ್ ಅಕೌಂಟ್ ಕಮಿಟಿ ಚೇರ್ಮನ್ ಹೇಗೆ ಎಲೆಕ್ಟ್ ಮಾಡ್ತಾರೆ? ಪಬ್ಲಿಕ್ ಅಕೌಂಟ್ ಕಮಿಟಿಯ ಚೇರ್ಮನ್ ಯಾವಾಗಲೂ ಅಪೋಸಿಷನ್ ಪಾರ್ಟಿಯಿಂದನೇ ಬರ್ತಾರೆ. ಯಾಕಂದ್ರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿದು ಕೆಲಸ ಏನಂದ್ರೆ, ಕ್ಯಾಗ್ ಆಡಿಟ್ ರಿಪೋರ್ಟ್ಸ್, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರು ಸಬ್ಮಿಟ್ ಮಾಡುವಂಥ ರಿಪೋರ್ಟ್ಸ್ನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸ್ಕ್ರೂಟಿನಿ ಮಾಡುತ್ತೆ. ಹಣ ಎಷ್ಟು ನಮ್ಮ ಬಜೆಟ್ ಅಲ್ಲಿ ಅಲೋಕೇಶನ್ ಆಗಿರೋದು ಕರೆಕ್ಟಾಗಿ ಯೂಸ್ ಆಗಿದೆಯಾ ಇಲ್ವಾ, ಯಾವ ಕಾಮಗಾರಿಗೆ ಎಷ್ಟು ಕೆಲಸಕ್ಕೆ ಎಷ್ಟು ಹಣ ಖರ್ಚಾಗಿದೆ ಅನ್ನೋದನ್ನ ಇವರು ಲೆಕ್ಕ ಹಾಕಬೇಕಾಗುತ್ತೆ ಪಬ್ಲಿಕ್ ಅಕೌಂಟ್ ಕಮಿಟಿ. ಸೊ ಇದರಲ್ಲಿ ರೂಲಿಂಗ್ ಪಾರ್ಟಿ ಅವರು ಚೇರ್ಮನ್ ಆದರೆ ಫೇವರ್ ಆಗುತ್ತೆ ಅಂತ ಅಪೋಸಿಷನ್ ಪಾರ್ಟಿ ಅವ್ರನ್ನ ಚೇರ್ಮನ್ ಮಾಡ್ತಾರೆ. ಹಾಗೆ ನೀವು ಎಸ್ಟಿಮೇಟ್ಸ್ ಕಮಿಟಿಗೆ ಬರೋದಿದ್ರೆ ಇಲ್ಲಿ ಚೇರ್ಮನ್ ಬಂದ್ಬಿಟ್ಟು ಲೋಕಸಭಾ ಇಂದ ಮಾತ್ರ ಇಲ್ಲಿ ಚೇರ್ಮನ್ ಆಗ್ತಾರೆ. ಸೊ ಹಾಗೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಇಲ್ಲಿ ಕೂಡ ಅಷ್ಟೇ ಲೋಕಸಭಾ ಅವರಿಂದ ಮಾತ್ರ ಚೇರ್ಮನ್ನ ಎಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮತ್ತೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಇವೆ ಎರಡದು ಮೆಂಬರ್ಶಿಪ್ ನೀವು ನೋಡೋದಿದ್ರೆ 22 ಮೆಂಬರ್ಸ್ ಇರ್ತಾರೆ, 15 ಲೋಕಸಭಾ ಮೆಂಬರ್ಸ್ ಇರ್ತಾರೆ, ಮತ್ತೆ 7 ರಾಜ್ಯಸಭಾ ಮೆಂಬರ್ಸ್ ಇರ್ತಾರೆ. ಈ ಪಿಕ್ಚರ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕು. ಎಸ್ಟಿಮೇಟ್ಸ್ ಕಮಿಟಿಗೆ ಬರೋದಿದ್ರೆ 30 ಜನ ಮೆಂಬರ್ಸ್ ಇರ್ತಾರೆ ಆ್ಯಂಡ್ 30 ಜನ ಕೂಡ ಲೋಕಸಭೆಯಿಂದ ಮಾತ್ರ ಆಯ್ಕೆ ಆಗಿರ್ತಾರೆ. ಸೊ ಈಗ ಚೇರ್ಮನ್ ಅವಧಿ ಎಲ್ಲ 3 ಕಮಿಟಿಗಳದ್ದು 1 year ಟರ್ಮ್ ಆಗಿರುತ್ತೆ. ಆ್ಯಂಡ್ ಪಬ್ಲಿಕ್ ಕಮಿಟಿಯಿಂದ ಅಪೋಸಿಷನ್ ಲೀಡರ್ ಎಲೆಕ್ಟ್ ಆದರೆ ಎಸ್ಟಿಮೇಟ್ ಕಮಿಟಿ ಆ್ಯಂಡ್ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಲ್ಲಿ ಲೋಕಸಭೆಯಿಂದ ಮಾತ್ರ ಚೇರ್ಮನ್ನ ಎಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರದ್ದು 1 year ಟರ್ಮ್ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ 1 yearಗೆ ಮತ್ತೆ ರಿಎಲೆಕ್ಷನ್ ನಡೆಯುತ್ತೆ. ಆ್ಯಂಡ್ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಮಾಡಿದಾಗ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಏನು ಹೇಳ್ತೀವಿ. ಈಗ ಸಪೋಸ್ ಪಾರ್ಲಿಮೆಂಟಲ್ಲಿ 5-6 ಪಾರ್ಟಿ ಇದ್ರೆ ಈ ಕಮಿಟಿಲಿ ಆ 5-6 ಪಾರ್ಟಿ ಎಷ್ಟು ಪಾರ್ಲಿಮೆಂಟಲ್ಲಿ ಸೀಟ್ಸ್ ತೊಗೊಂಡಿದೆಯೋ ಅದ್ರ ಪ್ರಕಾರ ಇದರಲ್ಲಿ ಮೆಂಬರ್ಸ್ನ ಎಲೆಕ್ಟ್ ಮಾಡಿ ಮೆಂಬರ್ಸ್ ಆಗ್ತಾರೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ 3 ಕಮಿಟಿಯಲ್ಲಿ ಯಾವ ಮಿನಿಸ್ಟರ್ ಕೂಡ ಈ ಒಂದು ಕಮಿಟಿಯಲ್ಲಿ ಮೆಂಬರ್ ಆಗೋಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಸೊ ಮಿನಿಸ್ಟರ್ಗಳು ಈ ಕಮಿಟಿಯಲ್ಲಿ ಒಂದು ಮೆಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಲಾಸ್ಟ್ಲಿ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ತಿಳ್ಕೊಬಿಡಿ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕ್ಯಾಗ್ ಆಡಿಟ್ ರಿಪೋರ್ಟ್ಸ್ನ ಸ್ಟಡಿ ಮಾಡಿ ಅದರಲ್ಲಿರುವಂತಹ ವೆಚ್ಚ ಎಲ್ಲ ಕರೆಕ್ಟ್ ಆಗಿದೆ ಅಂತ ಇವರು ಒಂದು ರಿಪೋರ್ಟ್ ಕೊಡ್ತಾರೆ. ಎಸ್ಟಿಮೇಟ್ಸ್ ಕಮಿಟಿ ಕೆಲಸ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಥರನೇ ಸೇಮ್ ಇದೆ. ಮನಿ ಹೇಗೆ ಯೂಟಿಲೈಸ್ ಮಾಡಿದ್ದಾರೆ ಆ್ಯಂಡ್ ಮನಿನ ಹೇಗೆ ಸ್ಪೆಂಡ್ ಮಾಡೋದು, ಇನ್ನು ನಾವು ಎಫಿಷಿಯೆಂಟ್ ಆಗಿ ಮನಿನ ಸ್ಪೆಂಡ್ ಮಾಡ್ಬೋದು ಅಂತ ಎಸ್ಟಿಮೇಟ್ಸ್ ಕಮಿಟಿ ರಿಪೋರ್ಟ್ ಕೊಡುತ್ತೆ. ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಲ್ಲೇ ವರ್ಡಲ್ಲೇ ಉತ್ತರ ಇದೆ. ಪಬ್ಲಿಕ್ ಪಿ ಎಸ್ ಯೂಸ್ ಅಂತ ಏನಂತ ಕರಿತೀವಿ, ಇವ್ರದ್ದು ರಿಪೋರ್ಟ್ನ ಸ್ಟಡಿ ಮಾಡಿ ಇವ್ರದ್ದು ವರ್ಷ ಹೇಗೆ ಟರ್ನ್ ಓವರ್ ನಡೀತಿದೆ, ಎಷ್ಟು ಪ್ರಾಫಿಟ್ ಆಗ್ತಿದೆ, ಎಷ್ಟು ಲಾಸ್ ಆಗ್ತಿದೆ, ಎಷ್ಟು ಎಂಪ್ಲಾಯೀಸ್ನ ತೊಗೊತಿದ್ದಾರೆ ಅಂತ ಸ್ಟಡಿ ಮಾಡಿ ಅದ್ರ ಮೇಲೆ ರಿಪೋರ್ಟ್ ಕೊಡೋಕ್ಕೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅವರನ್ನ 22 ಮೆಂಬರ್ಸ್ನ ಆಯ್ಕೆ ಮಾಡ್ತಾರೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಟಾಪಿಕ್. ನೀವು ಇದನ್ನ ಹೋದ್ರೆ ಡೆಫಿನೆಟ್ಲಿ ಒಂದು ಕ್ವಶನ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಲಾಸ್ಟ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಲೈನರ್ ಅಂದರೆ ಈ ಫೈನಾನ್ಷಿಯಲ್ ಕಮಿಟೀಸ್ ಬಿಟ್ಟು 24 ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಇರುತ್ತೆ. ಸೊ ಅದರಲ್ಲಿ 21 ಲೋಕಸಭೆಯಿಂದ ಮೆಂಬರ್ಸ್ ಇರ್ತಾರೆ ಆ್ಯಂಡ್ 10 ರಾಜ್ಯಸಭೆಯಿಂದ ಮೆಂಬರ್ಸ್ ಇರ್ತಾರೆ. ಆ್ಯಂಡ್ ಟೋಟಲಿ 31 ಜನ ಮೆಂಬರ್ಸ್ ಇರ್ತಾರೆ. ಈ 24 ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಏನೇನು ಬರುತ್ತೆ, ಸೊ ಅದರೆಲ್ಲದರಲ್ಲೂ 30 ಮೆಂಬರ್ಸ್ ಇರ್ತಾರೆ. ಸೊ ಈಗ ಈ 24 ಡಿಪಾರ್ಟ್ಮೆಂಟಲ್ ಕಮಿಟೀಸಲ್ಲಿ 8 ರಾಜ್ಯಸಭಾ ಕಮಿಟೀಸ್ ಇರುತ್ತೆ, ಮತ್ತೆ ಇನ್ನೊಂದು 16 ಲೋಕಸಭೆಗೆ ಸೇರಿರುವಂಥ ಕಮಿಟೀಸ್ಗಳಾಗುತ್ತೆ. ಸೊ ಈ 24 ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಯಾವುದು ಅಂತ ಕೇಳುವುದು ಕಷ್ಟ. ಬಟ್ ಆದರೂ ಒಂದ್ಸತಿ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ 24 ಸ್ಟ್ಯಾಂಡಿಂಗ್ ಕಮಿಟೀಸ್ ಯಾವ್ದು ಅಂತ. ನೀವು ಒಂದ್ಸತಿ ಮಾತ್ರ ಅದನ್ನು ಗೋತ್ರು ಮಾಡಿ ಬಯಟ್ ಹಾಕಬೇಕು ಅಂತ ಏನೂ ಇಲ್ಲ. ಸೊ ಇದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು ಪಾಲಿಟಿಯಲ್ಲಿ. ಈ ಥರ ಹಲವಾರು ರಿವಿಷನ್ ಟಾಪಿಕ್ಸ್ನ ನಿಮಗೆ ತರ್ತಾ ಇರ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.